ಡ್ರಗ್ ಪೆಡ್ಲಿಂಗ್ ಕೇಸ್ನಲ್ಲಿ ನಟಿ ಸಂಜನಾಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಂಜನಾ ಗರ್ಲಾನಿ ಶಾಕ್ ನೀಡುವುದಕ್ಕೆ ಸಿಸಿಬಿ ಪೊಲೀಸರು ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾದಕ ವಸ್ತು ಪ್ರಕರಣದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ಆಗ್ತಾ ಇದೆ. ಸಂಜನಾ ಗಲ್ರಾನಿ ವಿರುದ್ಧದ ಕೇಸನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಈಗ ಸಿಸಿಬಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಒಂದು ಪಕ್ಷ ಈಗ ಸಿಸಿಬಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಂಜನಾ ಗಲ್ರಾನಿಗೆ ಮತ್ತೆ ಸಂಕಷ್ಟ ಎದುರಾದಂತೆ ಲೆಕ್ಕ. ಈಗಾಗಲೇ ಹೈಕೋರ್ಟ್ ಈ ಸಂಜನಾ ಗಲ್ರಾನಿ ವಿರುದ್ಧದ ಕೇಸನ್ನ ರದ್ದುಗೊಳಿಸಿದೆ. ಈ ರದ್ದುಗೊಳಿಸಿದ ಕ್ರಮವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಹೋಗೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ. ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ. ಡ್ರಗ್ ಪೆಡ್ಲಿಂಗ್ ಕೇಸ್ನಲ್ಲಿ ನಟಿ ಸಂಜನಾಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಂಜನಾ ಗರ್ಲಾನಿ ಶಾಕ್ ನೀಡುವುದಕ್ಕೆ ಸಿಸಿಬಿ ಪೊಲೀಸರು ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾದಕ ವಸ್ತು ಪ್ರಕರಣದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ಆಗ್ತಾ ಇದೆ. ಸಂಜನಾ ಗಲ್ರಾನಿ ವಿರುದ್ಧದ ಕೇಸನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಈಗ ಸಿಸಿಬಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಒಂದು ಪಕ್ಷ ಈಗ ಸಿಸಿಬಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಂಜನಾ ಗಲ್ರಾನಿಗೆ ಮತ್ತೆ ಸಂಕಷ್ಟ ಎದುರಾದಂತೆ ಲೆಕ್ಕ. ಈಗಾಗಲೇ ಹೈಕೋರ್ಟ್ ಈ ಸಂಜನಾ ಗಲ್ರಾನಿ ವಿರುದ್ಧದ ಕೇಸನ್ನ ರದ್ದುಗೊಳಿಸಿದೆ. ಈ ರದ್ದುಗೊಳಿಸಿದ ಕ್ರಮವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಹೋಗೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ. ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ. ಡ್ರಗ್ ಪೆಡ್ಲಿಂಗ್ ಕೇಸ್ನಲ್ಲಿ ನಟಿ ಸಂಜನಾಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಂಜನಾ ಗರ್ಲಾನಿ ಶಾಕ್ ನೀಡುವುದಕ್ಕೆ ಸಿಸಿಬಿ ಪೊಲೀಸರು ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾದಕ ವಸ್ತು ಪ್ರಕರಣದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ಆಗ್ತಾ ಇದೆ. ಸಂಜನಾ ಗಲ್ರಾನಿ ವಿರುದ್ಧದ ಕೇಸನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಈಗ ಸಿಸಿಬಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಒಂದು ಪಕ್ಷ ಈಗ ಸಿಸಿಬಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಂಜನಾ ಗಲ್ರಾನಿಗೆ ಮತ್ತೆ ಸಂಕಷ್ಟ ಎದುರಾದಂತೆ ಲೆಕ್ಕ. ಈಗಾಗಲೇ ಹೈಕೋರ್ಟ್ ಈ ಸಂಜನಾ ಗಲ್ರಾನಿ ವಿರುದ್ಧದ ಕೇಸನ್ನ ರದ್ದುಗೊಳಿಸಿದೆ. ಈ ರದ್ದುಗೊಳಿಸಿದ ಕ್ರಮವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಹೋಗೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ. ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ. ಬೆಂಗಳೂರಿನಲ್ಲಿ 2ನೇ ದಿನದ ಏರೋ ಶೋ ಕಳೆಗಟ್ಟಿದೆ. ವಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ. ಏರ್ ಶೋ ಕವರೇಜ್ನಲ್ಲಿ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ತಂಡ ಅಲ್ಲಿಯೇ ಇದೆ. ಇಂಡಿಯಾ ಪೆವಿಲಿಯನ್ನಿಂದ ಲೈವ್ ರಿಪೋರ್ಟ್ ಅನ್ನ ಕೊಡ್ತಾ ಇರೋದು ನಿಮ್ಮ ರಿಪಬ್ಲಿಕ್ ಕನ್ನಡ. ಮೊದಲ ಮಾನವ ರಹಿತ ಫೈಟರ್ ಏರ್ಕ್ರಾಫ್ಟ್. ಫೈಟರ್ ಪೈಲಟ್ಗೆ ಅಸಿಸ್ಟೆಂಟ್ ರೀತಿ ಕೆಲಸ ಮಾಡ್ತಾ ಇದೆ. ಶತ್ರು ರಾಡಾರ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ವಿಶೇಷ ವಿನ್ಯಾಸವನ್ನ ರೂಪಿಸಲಾಗಿದೆ. 250 kg ತೂಕದ ಕ್ಷಿಪಣಿ ಸಾಗಣೆ ಸಾಮರ್ಥ್ಯವನ್ನ ಹೊಂದಿರೋದಿದು. ಹೀಗೆ 10 ಹಲವು ವಿಶೇಷತೆಗಳನ್ನ ವೀಕ್ಷಕರವರೆಗೂ ತಲುಪಿಸುವಂತಹ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ವಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಈಗ ಈ ಏರೋ ಶೋ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಅನೇಕ ಯುದ್ಧ ವಿಮಾನಗಳು, ಅನೇಕ ವಿಶೇಷತೆಗಳನ್ನ ಹೊಂದಿರುವಂತಹ ವಿಮಾನಗಳು ಈಗ ಜನರ ಮನ ಸೆಳೀತಾ ಇವೆ. Ladies and gentlemen, please give a huge round of applause for Tejas Mark 1 Alpha, its pilot and the team that has developed.
The aircraft has an advanced anti-skid systems in its brakes, making it ideal platform to operate from short airfields. Ladies and gentlemen, that was IJT. ಏರೋ ಇಂಡಿಯಾ ಶೋನಲ್ಲಿ ಭಾರತದ ವಾಯುಪಡೆಯ ಶಕ್ತಿ ಸಾಮರ್ಥ್ಯವನ್ನ ತೋರಿಸುವ ಅನೇಕ ಯುದ್ಧ ಉಪಕರಣಗಳು ಹಾಗೆ ಯುದ್ಧ ವಿಮಾನಗಳ ಡಿಸ್ಪ್ಲೇ ಇದೆ. ಅದರಲ್ಲೂ ಬೇರೆ ದೇಶಗಳಿಗೆ, ಅದರಲ್ಲೂ ಅಡ್ವಾನ್ಸ್ಡ್ ಮಿಲಿಟರಿ ಫೋರ್ಸ್ ಇರುವ ದೇಶಗಳಿಗೆ ಟಕ್ಕರ್ ಕೊಡುವಂತಹ ಸ್ವದೇಶಿ ನಿರ್ಮಿತ ಯುದ್ಧ ಉಪಕರಣಗಳು ಹಾಗೆ ವಿಮಾನಗಳು ಈ ಬಾರಿಯ ಏರೋ ಶೋನಲ್ಲಿ ವೀಕ್ಷಕರಿಗೆ, ಅದರಲ್ಲೂ ಭಾರತೀಯರಿಗೆ ಬಹಳ ಹೆಮ್ಮೆಯಿಂದ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ನನ್ನ ಬೆಂದ ಹಿಂದೆ ಇರ್ತಕ್ಕಂಥ ಈ ಒಂದು ಡಿಸ್ಪ್ಲೇಯಲ್ಲಿರ್ತಕ್ಕಂಥ ಏನು ಏರ್ಕ್ರಾಫ್ಟ್ ಕೂಡ ಅಂಥದ್ದೇ ಒಂದು ಸ್ವದೇಶಿ ನಿರ್ಮಿತ ಹಾಗೆ ಬಹಳ ಹೆಮ್ಮೆಯಿಂದ ಮೊಟ್ಟ ಮೊದಲ ಬಾರಿಗೆ ಏರೋ ಇಂಡಿಯಾ ಶೋನಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಕ್ಕಂಥ ಕ್ಯಾಟ್ಸ್ ವಾರಿಯರ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಟ್ರೈನಿಂಗ್ ಸಿಸ್ಟಮ್ ಅಂತ ಹೇಳಿ ಈ ಕ್ಯಾಟ್ಸ್ನ ಫುಲ್ ಫಾರ್ಮ್. ಇದರ ವಿಶೇಷತೆಗಳೇನು ಅದನ್ನ ಕೂಡ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ಇದು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಆಗಿರುತ್ತೆ, ಅಂದರೆ ಮಾನವ ರಹಿತವಾದ ವಿಮಾನ. ಇದು ಯುದ್ಧ ವಿಮಾನ. ಇದರಲ್ಲಿ ಯಾವುದೇ ರೀತಿಯ ಪೈಲಟ್ಗಳು ಇರೋದಿಲ್ಲ. ಬದಲಾಗಿ ಈ ಫೈಟರ್ ಜೆಟ್ನಲ್ಲಿ ಇರ್ತಕ್ಕಂಥ ಪೈಲಟ್ಗೆ ಒಬ್ಬ ಅಸಿಸ್ಟೆಂಟ್ ರೀತಿಯಲ್ಲಿ ಈ ಅನ್ಮ್ಯಾನ್ಡ್ ಡ್ರೋನ್ ಅಥವಾ ಏರ್ಕ್ರಾಫ್ಟ್ ಕೆಲಸವನ್ನ ನಿರ್ವಹಿಸುತ್ತೆ. ಈ ಏರ್ಕ್ರಾಫ್ಟ್ನಲ್ಲಿ ಇರ್ತಕ್ಕಂಥ ಅಂದರೆ ಫೈಟರ್ ಜೆಟ್ ಇರ್ತಕ್ಕಂಥ ಪೈಲಟ್ಗೆ ಸಹಾಯಕವಾಗಿ ಈ ಒಂದು ಕ್ಯಾಟ್ ವಾರಿಯರ್ ವರ್ಕ್ ಆಗುತ್ತೆ. ಹಾಗೆ ಯಾವೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ವಿಶೇಷವಾಗಿ ಇದರ ಬಾಡಿ ಶೇಪ್ ನಾವು ಗಮನಿಸ್ತಾ ಇದ್ವಿ. ಇದರ ಬಾಡಿ ಶೇಪ್ನಲ್ಲೇನೆ ಅನೇಕ ವಿಶೇಷತೆ ಇದೆ. ಅಂತಂದ್ರೆ ಶತ್ರು ದೇಶದ ರಡಾರ್ನಿಂದ ತಪ್ಪಿಸ್ಕೊಳ್ಳೋಕೆ ಬೇಕಾದ ರೀತಿಯಲ್ಲಿ ಇದರ ಎಂಜಿನ್ ಅನ್ನ ಕೂಡ ಇನ್ಬಿಲ್ಟ್ ಮಾಡಲಾಗಿದೆ. ಸಾಮಾನ್ಯವಾಗಿ ಇದರ ಎಂಜಿನ್ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಹೊರ ದೇಶದ ಅಥವಾ ಶತ್ರು ದೇಶದ ರಡಾರ್ಗೆ ಸಿಲುಕದೆ ಇರೋ ರೀತಿಯಲ್ಲಿ ಇದನ್ನ ತಯಾರು ಮಾಡಲಾಗಿದೆ. ಇದರ ಜೊತೆಯಲ್ಲೇ ಇದರ ಮತ್ತಷ್ಟು ವಿಶೇಷತೆಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಇದರ ಸೆಲ್ಫ್ ಬೈ ಶೇಪ್, ರೇಡಿಯೋ ಕ್ರಾಸ್ ಸೆಕ್ಷನ್ ಬಹಳಷ್ಟು ಹೈ ಇದೆ ಈ ಒಂದು ಕ್ಯಾಟ್ ವಾರಿಯರ್ ಸಿಸ್ಟಮ್ನಲ್ಲಿ. ಹೀಗಾಗಿ ಶತ್ರು ದೇಶದ ರಡಾರ್ ಸಿಸ್ಟಮ್ನಿಂದ ಇದು ಸುಲಭವಾಗಿ ಕಣ್ತಪ್ಪಿಸ್ಕೊಂಡು ಹೋಗಿ ಶತ್ರುವಿನ ಆ ನೆಲೆಯನ್ನ ಧ್ವಂಸ ಮಾಡುವ ಸಾಮರ್ಥ್ಯವನ್ನ ಈ ಕ್ಯಾಟ್ಸ್ ವಾರಿಯರ್ ಹೊಂದಿರುತ್ತೆ. ಡ್ರಗ್ ಪೆಡ್ಲಿಂಗ್ ಕೇಸ್ನಲ್ಲಿ ನಟಿ ಸಂಜನಾಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಂಜನಾ ಗರ್ಲಾನಿ ಶಾಕ್ ನೀಡುವುದಕ್ಕೆ ಸಿಸಿಬಿ ಪೊಲೀಸರು ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾದಕ ವಸ್ತು ಪ್ರಕರಣದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ಆಗ್ತಾ ಇದೆ. ಸಂಜನಾ ಗಲ್ರಾನಿ ವಿರುದ್ಧದ ಕೇಸನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಈಗ ಸಿಸಿಬಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಒಂದು ಪಕ್ಷ ಈಗ ಸಿಸಿಬಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಂಜನಾ ಗಲ್ರಾನಿಗೆ ಮತ್ತೆ ಸಂಕಷ್ಟ ಎದುರಾದಂತೆ ಲೆಕ್ಕ. ಈಗಾಗಲೇ ಹೈಕೋರ್ಟ್ ಈ ಸಂಜನಾ ಗಲ್ರಾನಿ ವಿರುದ್ಧದ ಕೇಸನ್ನ ರದ್ದುಗೊಳಿಸಿದೆ. ಈ ರದ್ದುಗೊಳಿಸಿದ ಕ್ರಮವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಹೋಗೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ. ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದೆ.